ಹೇ ನಮಸ್ಕಾರ ರೀ. ನಮ್ಮಂದಿಗೆ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ. ನಾ ಕೆಲಸ ಮಾಡಲ್ಲ, ನಮ್ಮ ಫ್ರೆಂಡ್ಸ್ ಬಂದಿರು. ನಮ್ಮ ಫ್ರೆಂಡ್ಸ್ ಏನೋ ಕೆಲಸ ಐತಂತ ಅವ್ರಿಗೆ ಹಾಯ್ ಹೇಳಿಕೆ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಳಗಡೆ ವೇಟ್ ಮಾಡ್ತಾರೆ. ಡ್ಯೂಟಿ ಟೈಮ್ ಮುಗಿದ್ ಬಾ ಮಗ ತಂಗೆ ಮತ್ತೆ ಅಲ್ಲಿ ಬಂದು ಒಳಗಡೆ ಬಂದು ತಮ್ಗೆ ಮಾಡ್ಕೆ ನಮ್ಮ ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡ್ ಅವ್ರು ಭೀ ತಮ್ಗೆ ಮಾಡಿ ಬಾಯ್ ಅಂತ ಹೇಳಿದ್ರು. ನಮ್ಮ ಹುಡುಗರೆಲ್ಲ ಬಾಯಿಗೆ ಹೇಳಿಕೆ ನಾ ರಾಣಿ ತೊಗೊಂಡ್ಕೆ ನಾ ಬಂದಪ್ಪ ಎಲ್ಲಿಗೆ ಬಂದಿನಪ್ಪ ಅಂದ್ರೆ ಹೇಳ್ತೀನಿ ಬನ್ನಿ. ನಮ್ಮ ಹುಡುಗರೆಲ್ಲ ಹೊಂಟಿವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟ್ರು. ಇದೇ ಒಟ್ಟು ಕಲಬುರಗಿ NV ಕಾಲೇಜು. ಇದೇ ನೋಡ್ರಿ ರೇಡಿಯಂ ದುಕಾನ್. ನಾವು ರೇಡಿಯಂ ಹಾಕೊಳಕ್ ಬಂದಿದ್ವಿ. ಅಣ್ಣ ಶಾಪಲ್ಲಿ ಇದ್ದಿದ್ದಿಲ್ಲ, ಫೋನ್ ಹಚ್ಚಿ ಕೇಳಿದ್ರೆ ಬರ್ತೀನಿ ತಮ್ಮ ತಂದ್ರು. ಅದಕ್ಕೆ ಒಂದೆರಡು ಸೈಡಿನ ಗುಂಡಿ ಬೇಕಿದ್ದು ಗಾಡಿಗೆ. ಒಂದೆರಡು ಗುಂಡಿ ತೊಗೊಂಬರುವಾಗ ಜರ ಲೈಟ್ ಆಗಿ ಸ್ಟಾಪಿಗೆ ಇತ್ತಪ್ಪ. ಸ್ಟಾಪಿಗೆ ದಾಟ್ಕೊಂಬರಟಿಗೆ ಅಣ್ಣ ಶಾಪಿಗೆ ಬಂದಿದ, ಶಾಪ್ ತೆರೆಕತ್ತಿದ. ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು. ಶಾಪ್ದಾಗ ನಿಂತಾಗ ಟಬ್ ಅಂತ ಸೌಂಡ್ ಬತ್ತಪ್ಪ. ಏನ್ ಬಾಂಬಿಗೆ ಮಗುದ್ರ ನೋಡಿದ್ರೆ ಅಣ್ಣಂದ್ ಯಾರ್ದ ಬರ್ಡೇ ಮಾಡಕತ್ತಿರು. ಇವೇ ಗಾಡಿಗೆ ನಾವು ರೇಡಿಯಂ ಹಾಕ್ಸೋಕ್ ಬಂದಿದ್ದು. ಹುಡುಗೊಂದು ಕಾಮಿಡಿ ಮಾಡ್ಯ ನೋಡಿ. ಅಲ್ಲ ಟ್ಯಾಂಕ್ ಹೆಚ್ಚಿನ ನಾರೇ ರೇಡಿಯಂ ಭಾರಿ ಹಾಕಿದ. ಇದು ರೇಡಿಯಂ ಎಲ್ಲ ಹಾಕ್ತಾರಪ್ಪ ಅಂದ್ರೆ ಕಲಬುರಗಿ ಗೋ ಹೋಟೆಲ್ ಅಪೋಸಿಟ್ ಹಾಕ್ತಾರ. ರೇಡಿಯಂ ಮರೆ ನೋಡಪ್ಲಿಲ್ಲ. ರೇಡಿಯಂ ಅಲ್ಟಿಮೇಟ್ ಹಾಕಿದ, ಅಗದಿ ಚೀಪ್ ರೇಟ್ ಹಾಕೊಟ್ಟಿದ. ನಮ್ಮ ಹುಡುಗನ್ ಗಾಡಿಗೆ NS ಗಾಡಿ ಎಷ್ಟು ಲುಕ್ ಕಾಣತಿತ್ತು, ಭಾರಿ ಇತ್ತು. ಅಲ್ಲಿಂದ ಮುಗಿಸ್ಕೊಂಬರಾಗ ಪೆಟ್ರೋಲ್ ಬಂಕಿ ಬಂದು ನಾನು ರಾಣಿಗೊಂದು 90 ಹೊಡಿಸಿ 90 ಮಂದಿ 10 ಗಂಟೆಗಿತ್ತು. ಏನಾರು ತಿನ್ಬೇಕಪ್ಪ ಅಂದ್ರೆ ಏನೂ ತಿನ್ನಕ್ ಸಿಗ್ತದಿಲ್ಲ. ಅದೇ ಮನೆಗೆ ಹೋಗಿ ಊಟ ಮಾಡ್ಬೇಕಂದಿದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಈ ಬ್ಲಾಗ್ ಇಲ್ಲಿಗೆ